ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ. ಸುಖಂ ವಾ ಯದಿ ವಾ ದುಃಖಂ ಸ ಯೋಗೀ ಪರಮೋ ಮತಃ. ಎಲೈ ಅರ್ಜುನನೇ, ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡುವ ಈ ಯೋಗಿಗೆ ಸುಖ ದುಃಖಗಳೆರಡೂ ಸಮವೇ. ಅಂತಹ ಯೋಗಿಯು ಪರಮಶ್ರೇಷ್ಠನು. ಭಾವೋದ್ವೇಗ ಇಲ್ಲದವನಿಗೆ ಸುಖವೂ ಒಂದೇ, ದುಃಖವೂ ಒಂದೇ. ಆತ ಯಾವುದನ್ನೂ ಮನಸ್ಸಿನಿಂದ ಅನುಭವಿಸುವುದಿಲ್ಲ. ಉಸಿರಾಟದ ಪ್ರಕ್ರಿಯೆ ಮೂಲಕ ತನ್ನನ್ನು ತಾನು ವಶಪಡಿಸಿಕೊಂಡವನಿಗೆ ಭಾವನೆಯ ಹೊಯ್ದಾಟವಿರದು. 95% ಕಾಯಿಲೆಗಳು ಭಾವೋದ್ವೇಗದಿಂದ ಬರುತ್ತದೆ ಎನ್ನುವುದು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ. ಈ ಭಾವೋದ್ವೇಗಕ್ಕೆ ಕಾರಣ ದೇಹದಲ್ಲಿರುವ 72,000 ಚಕ್ರಗಳು ಹಾಗೂ ಅದಕ್ಕೆ ಇರುವ ಲಕ್ಷದಷ್ಟು ಉಪಚಕ್ರಗಳ ಅಸಮರ್ಪಕ ಕಾರ್ಯ. ಮನುಷ್ಯನ ದೇಹದಲ್ಲಿರುವ ಈ ಚಕ್ರಗಳು ಸಮರ್ಪಕವಾಗಿ ಕೆಲಸ ಮಾಡುವಂತೆ ಮಾಡಿದಾಗ ದೇಹ ಸಮತೋಲನಗೊಂಡು ಮನಸ್ಸು ಸದಾ ಪರಮಾನಂದ ಹೊಂದಲು ಸಾಧ್ಯ. ಪ್ರಪಂಚದಲ್ಲಿ ಪೂರ್ವದಿಂದಲೂ ದೇಹವನ್ನು ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ವಿವಿಧ ವಿಧಾನಗಳನ್ನು ಅನುಸರಿಸಿ ದೇಹ, ಮನಸ್ಸು ಹಾಗೂ ಆತ್ಮ ಇವುಗಳನ್ನು ಆರೋಗ್ಯವಾಗಿಟ್ಟುಕೊಂಡು ಬದುಕಿರುವುದು ಕಾಣುತ್ತದೆ. ಅಷ್ಟಾಂಗ ಯೋಗ ಅಲ್ಲದೆ ವಿವಿಧ ರೀತಿಯ ಕಸರತ್ತು, ಔಷಧವಿಲ್ಲದೆ ದೇಹವನ್ನು ಪೋಷಿಸುವ ಪರ್ಯಾಯ ಚಿಕಿತ್ಸೆಗಳ ಮೂಲಕ ಆಧ್ಯಾತ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಉನ್ನತಿ ಪಡೆದು ಸಮತ್ವವನ್ನು ಪಡೆದಿರುವುದು ಪುರಾಣ ಇತಿಹಾಸಗಳ ಮೂಲಕ ತಿಳಿಯುತ್ತದೆ. ಉತ್ತಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡವರಿಗೆ ಎಲ್ಲವೂ ಒಂದೇ ರೀತಿಯಲ್ಲಿ ಕಾಣುತ್ತದೆ. ಅಂತಹವರು ಪರಮಶ್ರೇಷ್ಠ ಯೋಗಿಗಳು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.